घंटाय विद्महे वक्रतुंडाय धीमहि प्रचोदयात् स्वाहा ओम सप्तसागर नायकाय नमः ओम साधुप्रियाय नमः ओम सदानंदाय नमः वैश्वदेव समप्रचदक्षाय ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಕೂಡ ವರ್ಣ ಸ್ವಲ್ಪ ಅಂದರೆ ಮಾನ್ಸೂನ್ದು ಒಂದು ಸೂಚನೆ ಮೇರೆಗೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ ಇಡೀ ರಾಜ್ಯ ಗಮನಕ್ಕೆ ಸೆಳೆದಿದ್ದಾರೆ. ಹಾಗೆ ನಮ್ಮಲ್ಲಿ ಬರುವಂಥ ಎಲ್ಲ ಡ್ಯಾಮ್ಗಳು ಈ ಟೈಮ್ಗೆ ನಮ್ಗೆ ಸ್ವಲ್ಪ ಮಟ್ಟಿಗೆ ಒಂದು ಭರ್ತಿ ಆಗಬೇಕಾಗಿತ್ತು. ಮೊಟ್ಟ ಮೊದಲನೇದಾಗಿ ನಮ್ಮ HD ಕೋಟೆಯಲ್ಲಿರುವ ಅಂದರೆ ವಯನಾಡಲ್ಲಿ ಮಳೆ ಆದರೆ ನಮ್ಮ HD ಕೋಟೆದು ನಮ್ಮ ಕಬಿನಿ ಜಲಾಶಯ ಫಸ್ಟ್ ತುಂಬಬೇಕಾಗಿತ್ತು. ಇವತ್ತಿಗೆ ಕೂಡ ಇನ್ನೂ ತುಂಬಿಲ್ಲ. ಹಾಗಾಗಿ ಅದೊಂದು ಎಲ್ಲರ ಗಮನಕ್ಕೆ ಬರಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸಾಹೇಬರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಹಾಗೆ ಎಲ್ಲ ನಮ್ಮ ಸರ್ಕಾರದ ವತಿಯಿಂದ ಕೂಡ ಅವರು ನಮ್ಮ ಎಲ್ಲ ರಾಜ್ಯಕ್ಕೆ ಎಲ್ಲರೂ ಹೇಳಿದ್ದಾರೆ ಈ ಥರ ವರ್ಣ ಬರೋದಕ್ಕೆ ಸ್ವಲ್ಪ ಕಠಿಣ ಇದೆ, ಬಂದರೂ ಒಳ್ಳೆಯದು. ಇನ್ನು ಈ ಥರ ಡ್ಯಾಮ್ಗಳಲ್ಲಿ ಬಳಕೆ ಮಾಡೋದರಲ್ಲಿ ನಾವು ಮಿತಿಯಲ್ಲಿ ಇರಬೇಕಂತೇಳಿ ಸೂಚನೆ ಕೊಟ್ಟಿರೋದ್ರಿಂದ ನಮ್ಮ ಶಾಸಕರಿಗೆ ಒಂದು ಸಂಕಲ್ಪ ಬಂತು. ಯಾವತ್ತೂ ಅವರು ಈ ಥರ ಅಂದ್ಕೊಂಡಿಲ್ಲ. ಇವತ್ತೇನೋ ಬರಗಾಲ ಬಂದಿರೋದ್ರಿಂದ ಅವ್ರ ಸಂಕಲ್ಪ ಮನಸ್ಸಲ್ಲಿ ಕೋರಿಕೆ ಮಾಡಿಕೊಂಡು ಕಾರಣಾಂತರದಿಂದ ಅವರು ಬರ್ತೀನಿ ಅಂತ ಹೇಳಿದರು, ಬಂದಿದ್ದಿಲ್ಲ. ಇನ್ನೂ ಬರ್ಬೋದೇನೋ ಗೊತ್ತಿಲ್ಲ. ಬಟ್ ನನಗಂತೂ ಎಲ್ಲರೂ ನಮ್ಮ ಇಡೀ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದ ನಮ್ಮ ಎಲ್ಲ ನಮ್ಮ ಕಾರ್ಯಕರ್ತರ ಬಂಧುಗಳಿಗೆ ಹಾಗೆ ಮುಖ್ಯವಾಗಿ ನಮ್ಮ ಈ ಮಹಾಪೌರರು ನಮ್ಮ ಕನಕದುರ್ಗಮ್ಮ ನಡೆಸಿಕೊಡುತ್ತಿರುವಂಥ ನಮ್ಮ ಮಹಾಪೌರರು ಗಾದಣ್ಣವರ ಒಂದು ನೇತೃತ್ವದಲ್ಲಿ ಅಂದರೆ ಅವರು ಕೂಡ ಭಾಳಷ್ಟು ಶ್ರಮವಹಿಸಿ ಅವರು ಇಲ್ಲಿ ಕನಕದುರ್ಗಮ್ಮ ಆಡಳಿತ ಮಂಡಳಿ ಎಲ್ಲನೂ ನೋಡ್ಕೊಳ್ತಾ ಇರೋದ್ರಿಂದ ಅವರ ನೇತೃತ್ವ ಕೊಟ್ಟರೆ ನಮ್ಮ ಇಡೀ ಗ್ರಾಮ ದೇವತೆಯಲ್ಲಿ ನಾವು ಒಂದು ಸಂಕಲ್ಪ ತೊಟ್ಟು ನಾವು ಈ ಥರ ವರ್ಣಯಾಗ ಮಾಡಿದ್ರೆ ಭಾಳ ಒಳ್ಳೆಯದಾಗುತ್ತೆ ಅಂತ ಈಗ ತಾನೇ ನಮ್ಮ ಎಲ್ಲ ನಮ್ಮ ಪುರೋಹಿತರು ಇವತ್ತು ಈ ಥರ ಒಂದು ಅನಿಸಿಕೆ ಮಾಡಿಕೊಂಡಿದ್ದು ಭಾಳ ಒಳ್ಳೆಯದು ಅಂತ ಒಂದು ಅವರು ಹೇಳಿರೋದ್ರಿಂದ ನಮಗೂ ಸಂತೋಷ ಆಯಿತು. ಯಾರೇ ಆಗಲಿ ನಮ್ಮ ರಾಜ್ಯದಲ್ಲೇ ಆಗಲಿ ಇಡೀ ನಮ್ಮ ಕಲ್ಚರಲ್ಲಿ ಸಂಸ್ಕೃತಿಯಲ್ಲಿ ಹಿಂದಿನಿಂದ ನಮ್ಗೆ ಬಂದಾಗ ನಮ್ಮ ವರ್ಣ ಬಂದಿಲ್ಲ ಅಂತಂದರೆ ಅನೇಕ ರಾಜ್ಯದಲ್ಲಿ ಕೂಡ ಜಪ ತಪಗಳು ಭಾಳ ಒಂದು ಪೂಜೆಗಳನ್ನು ನೆರವೇರಿಸ್ತಾ ಇರ್ತಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಕೂಡ ನಾವು ಮಾಡಿದರೆ ಒಳ್ಳೆಯದಂತ ಅವ್ರ ಸಂಕಲ್ಪ ತೊಟ್ಟಿದ ತಕ್ಷಣವೇ ಈಗ ತಡ ಮಾಡದೆ ಈಗಾಗಲೇ ಜುಲೈ ಇವತ್ತು 6ನೇ ತಾರೀಕು ಬಂದಿದೆ. ನಮಗೆ ಜೂನ್ 6ರಿಂದನೇ ಮಳೆ ಆಗಬೇಕಾಗಿತ್ತು. ಮಾನ್ಸೂನ್ ಯಾವಾಗಲೂ ಜೂನ್ 6, 7ರಿಂದ ಶುರುವಾಗುತ್ತೆ. ಒಂದು ತಿಂಗಳು ತಡವಾಗಿರೋದ್ರಿಂದ ಮಾನ್ಯ ಶಾಸಕರು ಕೂಡ ಅವರು ಮನಸ್ಸಲ್ಲಿ ಅಂದ್ಕೊಂಡು ನಮ್ಮೆಲ್ಲರಿಗೂ ಒಂದು ನಿರ್ದೇಶನ ಒಂದು ಸೂಚನೆ ಕೊಟ್ಟು ತಾವೆಲ್ಲರೂ ನಾನು ಭಾಗವಹಿಸ್ತೀನಿ, ಸಾಧ್ಯ ಆದರೆ ನೀವೆಲ್ಲರೂ ಭಾಗವಹಿಸಿ ವರ್ಣನ ಕೃಪೆಯನ್ನು ಆಶೀರ್ವಾದ ತಗೊಳ್ಳಿ ಅಂತ ಹೇಳಿದ್ದಕ್ಕೆ ಈ ಸಂದರ್ಭದಲ್ಲಿ ಬಂದಿದ್ದಾರೆ. ಭಾಳ ವಿಶೇಷವಾಗಿ ವರ್ಣಯಾಗ ಮಾಡಬೇಕಂತಲೇ ನಮ್ಮ ಶಾಸಕರು ಅಂದ್ಕೊಂಡಿದ್ದಾರೆ. ಕಾರ್ಯಕರ್ತ ಬಂಧುಗಳು ಪುರೋಹಿತರು ಆಶೀರ್ವಾದ ಮಾಡೋದು ಯಾವತ್ತೂ ಸಹಜ. ಯಾವುದೇ ಒಂದು ವ್ಯಕ್ತಿ ಒಂದು ಸಾಮಾಜಿಕದಲ್ಲಾಗಲಿ ಒಂದು ವ್ಯಾವಹಾರಿಕವಾಗಲಿ ಇದ್ದರೂ ಉನ್ನತ ಪದವಿಗೆ ಹೋಗಿ ಅಂತ ಅವರು ಆಶೀರ್ವಾದ ಮಾಡ್ತಾರೆ. ಅದೇ ಥರ ಅವರು ಕೂಡ ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ಒಳ್ಳೆಯ ಅವಕಾಶ ಕೊಡಲಿ ಅಂತ ಕೇಳ್ತಾ ಇದ್ದಾರೆ. ಮುಖ್ಯವಾಗಿ ವರ್ಣ ದೇವರದೇ ಇದು ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಈಗ ತಾನೇ ನಮ್ಮ ನಿಗಮದ ಅಧ್ಯಕ್ಷರಾದ ನಮ್ಮ ಕೊಂಡ್ರಗಿ ನಾಗರಾಜ ಅಣ್ಣವರು ಹಾಗೂ ಮೇಯರ್ ಅವರು ಹಾಗೂ ಇಲ್ಲಿ ನಮ್ಮ DCC ಅಧ್ಯಕ್ಷರಾದಂಥ ಪ್ರಶಾಂತ್ ಸರ್ ಅವರು ಅನೇಕ ಲೀಡರ್ಗಳು ಜೊತೆಗೆ ನಮ್ಮ ಇಡೀ ಕಾನ್ಸ್ಟಿಟ್ಯೂನ್ಸಿ ಅಂದರೆ ನಮ್ಮದು ಸಿಟಿ ಅರ್ಧ ಭಾಗ ಬರುತ್ತೆ, ವಿಲೇಜಸ್ ಅರ್ಧ ಭಾಗ ಬರುತ್ತೆ. ನಮ್ಮ ಎಲ್ಲ ಗ್ರಾಮಾಂತರದಿಂದ ಎಲ್ಲ ಲೀಡರ್ಸು ಕಾರ್ಯಕರ್ತರ ಬಂಧುಗಳು ಅಣ್ಣ ತಮ್ಮಂದರು ಹಾಗೂ ನಮ್ಮ ಪಾಲಿಕೆ ಸದಸ್ಯರು ಒಳಗೊಂಡು ವಿಶೇಷವಾಗಿ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಲಿ, ಇಡೀ ರಾಜ್ಯ ಅಭಿವೃದ್ಧಿ ಆಗಲಿ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸಾಹೇಬರ ಆಡಳಿತ ಭಾಳ ಅಡ್ಡಿ ಆತಂಕ ಇಲ್ಲದೆ ಅವರು ನಡೆಸ್ಕೊಡ್ಲಿ. ಎಲ್ಲರಿಗೂ ಯಾರೇ ಒಂದು ಅವಕಾಶ ಸಿಕ್ಕಾಗ ಒಂದು ಒಳ್ಳೆ ಕೆಲಸ ಮಾಡ್ತಾನೆ ಇರ್ತಾರೆ. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸರ್ ಅನೇಕ ಒಂದು ಇಡೀ ರಾಜ್ಯ ದೇಶಕ್ಕೆ ಇಡೀ ಪ್ರಪಂಚಕ್ಕೆ ಅವರೊಂದು ಹೆಸರುವಾಸಿ ಆಗಿರೋ ಥರ ಅವರು ಕೂಡ ಒಂದು ಸಿಕ್ಕಿರುವಂಥ ಅವಕಾಶದಲ್ಲಿ ಒಳ್ಳೆ ಕೆಲಸಗಳು ಮಾಡಿ ಅಂತ ನಮ್ಮ ಮನಸ್ಸಿಗೆ ಅವ್ರಿಗೂ ಅಡ್ಡಿ ಆತಂಕ ಬರಬಾರ್ದಂತ ನಮ್ಮೆಲ್ಲರ ಒಂದು ಇಚ್ಛೆ ಇರೋದ್ರಿಂದ ಮಾನ್ಯ ಶಾಸಕರ ಒಂದು ಸೂಚನೆ ಮೇರೆಗೆ ನಾವು ಒಂದು ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ತಾವೆಲ್ಲ ಬಂದಿರಿದ್ವಿ, ಧನ್ಯವಾದಗಳು. ತಾವೆಲ್ಲರೂ ಕೂಡ ಪ್ರಸಾದವನ್ನು ಸ್ವೀಕರಿಸಿ
ಭೋಜನನೂ ತಗೋಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಹಾಗಾಗಿ ನಮ್ಮ ಕನಕದುರ್ಗಮ್ಮ ಆಶೀರ್ವಾದ ನಿಮ್ಮ ಮೇಲೆ, ನಮ್ಮ ಮೇಲೆ, ಇಡೀ ರಾಜ್ಯ ಅಂತ ಎಲ್ಲ ನಮ್ಮ ದೇಶದ ಮೇಲೆ ಬೀಳಲಿ ಅಂತ ಈ ಸಂದರ್ಭದಲ್ಲಿ ನಮ್ಮ ಮಾನ್ಯ ನಾಗೇಂದ್ರ ಅವರ ಒಂದು ಅವ್ರಿಗೂ ಅನುಗ್ರಹ ಆಗಲಿ, ನಮಗೂ ಅನುಗ್ರಹ, ಇಡೀ ದೇಶ ರಾಜ್ಯ ಎಲ್ಲರಿಗೂ ಅನುಗ್ರಹ ಆಗಲಿ ಅಂತ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ನಾವು ಬಳ್ಳಾರಿ ಕನಕದುರ್ಗಮ್ಗೆ ನಮಸ್ಕರಿಸುತ್ತಾ, ಆಮೇಲೆ ಇಲ್ಲಿ ಬಂದಿರುವ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ನಮಸ್ಕರಿಸ್ತಾ ನನಗೆ ಹೇಳೋದೇನೆಂದರೆ, ಬಳ್ಳಾರಿ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಮುಂಗಾರು ಮಳೆ ಬರಬೇಕಾಯಿತು. ಮುಂಗಾರು ಮಳೆ ಬಂದಿಲ್ಲ. ಬರಲಾದ ಕಾರಣ ನಮ್ಮ ಶಾಸಕರು ಏನು ಮಾಡಿದ್ದಾರೆ, ರೈತರು ಆತಂಕ ಆಗಬಾರ್ದಂತೇಳಿ ಹೋಮ ಯಜ್ಞಾದಿಗಳನ್ನು ಮಾಡೋಕ್ಕೆ ಮಾಡ್ತಾ ಇದ್ದಾರೆ. ಯಾರು? ನಮ್ಮ ಶಾಸಕರು. ಯಾಕಂದ್ರೆ ರೈತರು ಯಾವುದೇ ಕಾರಣಕ್ಕೆ ಆತಂಕ ಪಡಬಾರ್ದಂತೇಳಿ ದೇವರಲ್ಲಿ ಬೇಡಿ, ದುರ್ಗಮ್ಮ ತಾಯಿಯಲ್ಲಿ ಬೇಡಿ ಇದು ನಮ್ಮ ಶಾಸಕರು ಯಾಗ ಯಜ್ಞಾದಿಗಳನ್ನು ಮಾಡ್ತಾ ಇದ್ದಾರೆ, ಹೋಮ ಮಾಡ್ತಾ ಇದ್ದಾರೆ ನಾಗೇಂದ್ರ ಸರ್ ಅವರು. ಯಾಕಂದರೆ ಈ ರೈತರ ಪರವಾಗಿ ಭಾಳ ಕಾಳಜಿ ಇರೋರು ನಾಗೇಂದ್ರ ಸರ್ ಅವರು. ಯಾಕಂದರೆ ಇಷ್ಟು ಮುಂಚೆ ಇಲ್ಲಿ ಕಾಲೇವು ಯರಗುಡಿ ಗ್ರಾಮ ಪಂಚಾಯತಿಯಲ್ಲಿ 3 ಹಳ್ಳಿಗೆ ನೀರು ಇದ್ದಿಲ್ಲ. ನೀರಿಲ್ಲದ ಕಾರಣದಲ್ಲಿ ರಾತ್ರಿ 1 ಗಂಟೆಗೆ ಹೋಗಿ ನಾಗೇಂದ್ರ ಸರ್ ಅವರು MLA ಅವರು ಒಂದು DPಗೆ ಇದು ಮಾಡಿ ನಂಬರ್ ಕೊಟ್ಟು 3 ಹಳ್ಳಿಗೆ ಯಾವುದೇ ಕಾರಣಕ್ಕೆ ನಮ್ಮ ರೈತ ಬಾಂಧವರು ಯಾವುದೇ ಆತಂಕ ಪಡಬಾರ್ದಂತೇಳಿ 3 ಹಳ್ಳಿಗೆ ಇವತ್ತಿಗೆ 24 hours ನೀರು ಬರಂಗ ಮಾಡಿದ್ದಾರೆ ಅಂಥ ಶಾಸಕರು ನಮ್ಮ ಶಾಸಕರು. ಯಾಕಂದರೆ ಇವಾಗ ರೈತರ ಪರವಾಗಿ ಭಾಳ ಕಾಳಜಿ ಇರೋ ಶಾಸಕರು ನಾಗೇಂದ್ರ ಸರ್ ಅವರು. ಆ್ಯಕ್ಚುಲಾಗಿ ನೋಡು, ಇಷ್ಟು ಮುಂಚೆ ಇಲ್ಲಿ ಬ್ಯಾಲ್ಚಿಂತ ಹತ್ರ ಬಿರ್ಜಿ ಹೊಡೆದೋಗಿತ್ತು. ಬಿರ್ಜಿ ಹೊಡೆದೋದ್ರೆ 2 ದಿವಸ ನೈಟ್ ಅಲ್ಲೇ ಇದ್ದು ಆ ಬ್ರಿಡ್ಜಿ ಎಲ್ಲ ಪೂರ್ಣ ಆಗೋವರೆಗಿದ್ದು ಬಂದು ರಾತ್ರಿ ಎಲ್ಲ ರೈತರಿಗೆ ನೀರು ಕೊಡಿಸಿ ಆಮೇಲೆ ಬಂದವರು ಶಾಸಕರು. ಯಾಕಂದರೆ ಅಷ್ಟು ಕಾಳಜಿ ಇರೋರು ಶಾಸಕರು ರೈತರ ಮೇಲೆ ಅಂದರೆ ಭಾಳ ಕಾಳಜಿ. ಆ್ಯಕ್ಚುಲಾಗಿ ಡ್ಯಾಮ್ ಗೇಟು ಇದಾದ ಜೊತೆ ಹೋಗಿ ರಾತ್ರಿ ಎಲ್ಲ ಹೋಗಿ CM ಜೊತೆ ಹೋಗಿ ಎಲ್ಲರೂ ಇನ್ಸ್ಪೆಕ್ಷನ್ ಮಾಡಿ ಎಲ್ಲ ಮಾಡಿ ಇದು ಮಾಡ್ತಾ ಇದ್ದಾರೆ. ಆ್ಯಕ್ಚುಲಾಗಿ ನಮ್ಮ ಶಾಸಕರು ಇಂಥ ಶಾಸಕರು ಇರ್ಬೇಕಂತೇಳಿ ಇಡೀ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ರೈತರೆಲ್ಲ ಕೇಳ್ಕೊಂತ ಇದ್ದಾರೆ. ಶಾಸಕರೇ ಇದ್ದಾರಲ್ಲ, ಈ ರೈತರ ಪರವಾಗಿ ಹೋರಾಡೋ ಶಾಸಕರಿಗೆ ಸಚಿವ ಸ್ಥಾನ ಕೊಡ್ಬೇಕಂತೇಳಿ CM DK ಶಿವಕುಮಾರ್ ಸಾರಿಗೆ, ಉಪಮುಖ್ಯಮಂತ್ರಿ ಪರಮೇಶ್ವರ್ ಸಾರಿಗೆ, ಆಮೇಲೆ ರಾಹುಲ್ ಗಾಂಧಿ ಸಾರಿಗೆ, ಮತ್ತು ಆಮೇಲೆ ಮಲ್ಲಿಕಾರ್ಜುನ ಖರ್ಗೆ ಸಾರಿಗೆ, ಆಮೇಲೆ ಸುಜೇವಾಲ್ ಸಾರಿಗೆ, ವೇಣುಗೋಪಾಲ್ ಸಾರಿಗೆ ಎಲ್ಲ ನಮ್ಮ ರೈತರ ಪರವಾಗಿ ನಾವು ಎಲ್ಲ ಸಮಾಜದ ಪರವಾಗಿ ನಾವು ಮನವಿ ಮಾಡ್ತಾ ಇದೀವಿ. ಸಚಿವ ಸ್ಥಾನ ಕೊಡಲೇಬೇಕಂತೇಳಿ ಮನವಿ ಮಾಡ್ತಾ ಇದೀವಿ ರಾಜ್ಯ ಸರ್ಕಾರಕ್ಕೆ, ನಮ್ಮ ಕೇಂದ್ರ ಎಲ್ಲ ನಾಯಕರಿಗೆ.